ಮನೆ ನಿರ್ಮಾಣದ ಆಮಿಷ ತೋರಿಸಿ 7 ಲಕ್ಷ ವಂಚನೆ. 126 ಜನ ನಿರ್ಗತಿಕರಿಂದ ಹಣ ಸಂಗ್ರಹಿಸಿದ ಟ್ರಸ್ಟ್ ಮೇಲ್ವಿಚಾರಕ ನಾಪತ್ತೆ. ಪಾವಗಡ ತಾಲೂಕಿನಲ್ಲಿ ಮನೆ ಇಲ್ಲದೆ ನೆರಳುತ್ತಿದ್ದ 126 ಮಂದಿ ನಿರ್ಗತಿಕರಿಗೆ 3 ತಿಂಗಳಲ್ಲಿ 8 ಲಕ್ಷ ರೂಪಾಯಿ ಮೌಲ್ಯದ ಮನೆ ಕಟ್ಟಿಕೊಡುತ್ತೇವೆ ಎಂದು ಆಮಿಷ ಒಡ್ಡಿ ಪ್ರತಿಯೊಬ್ಬರಿಂದ 6,000ದಂತೆ ಒಟ್ಟು 7 ಲಕ್ಷ ರೂಪಾಯಿ ಸಂಗ್ರಹಿಸಿ ಟ್ರಸ್ಟ್ ಸಿಬ್ಬಂದಿ ಪರಾರಿಯಾದ ಘಟನೆ ಬೆಳಕಿಗೆ ಬಂದಿದೆ. ಎರಡು ಬಾಗಿಲು ಕಿತ್ಕೊಂಡ್ರೆ ನಮ್ಮ ಮನೇನೇ ಇಲ್ಲ. ನೀವೇನ್ ಮಾಡ್ತೀರಿ? ಏನಿಲ್ಲ, ಮನೆ ಬೇಕು. ಸರ್ಕಾರ ಕೇಳಿದ್ರ ಮನೆ ಬೇಕು ಅಂತ ಪಂಚಾಯತಿ ಅವ್ರಿಗೆ? ಹೇಳಿದ್ವಿ ಸ್ವಾಮಿ. ಏನಂದ್ರು? ಕೊಡ್ತೀವಿ ಅಂತ ಕೊಡ್ತೀವಿ ಅಂತ ಕೊಡ್ಲಿಲ್ಲ. 12 ಜನ ಇದ್ರಾಗ ಮನೆಗಾಗಿ ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಹಾಗೂ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿದ್ದರೂ ಫಲ ಸಿಗದ ಕಾರಣ ಅನೇಕರು ಖಾಸಗಿ ಟ್ರಸ್ಟ್ಗಳತ್ತ ಮುಖ ಮಾಡಿದ್ರು. ಇದೇ ಸಂದರ್ಭ ಫೇಸ್ಬುಕ್ನಲ್ಲಿ ಜಾಹೀರಾತು ನೀಡಿದ್ದ ಎನ್ಸಿಟಿ ಟ್ರಸ್ಟ್ ನಮ್ಮ ಖಾತೆಗೆ 6,000 ಹಣವನ್ನ ಜಮಾ ಮಾಡಿದ್ರೆ 3 ತಿಂಗಳಲ್ಲಿ ಮನೆ ನಿರ್ಮಾಣ ಸಂಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿತ್ತು. ಈ ಭರವಸೆಯನ್ನ ನಂಬಿದ ನಿರ್ಗತಿಕರು ಟ್ರಸ್ಟ್ನ ಸೂಪರ್ವೈಸರ್ ಅನಂತನಾರಾಯಣ್ ಯಲಬುರ್ಗಿಯನ್ನ ಸಂಪರ್ಕಿಸಿ ಫೋನ್ ಪೇ ಮೂಲಕ ಹಣ ಪಾವತಿಸಿದ್ರು. ಆದರೆ ಕಳೆದ 20 ದಿನಗಳಿಂದ ಅವನ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಟ್ರಸ್ಟ್ ಪ್ರತಿನಿಧಿಗಳು ಸಂಪೂರ್ಣವಾಗಿ ನಾಪತ್ತೆಯಾಗಿದ್ದಾರೆ. ಸಿಂಗಪ್ಪ ಅಂತ ಹನುಮಂತರಾಯಪ್ಪ ಏನ್ ದುಡ್ಡು ಕಟ್ಟಿದ್ರ? ದುಡ್ಡು ಕಟ್ಟಿದ್ವಿ. ಅವನ ಮೋಸ ಮಾಡ್ಬಿಟ್ಟ ನಮ್ಗೆ. ಸರ್ಕಾರ ಕೇಳಿದ್ರೆ ಕೊಡ್ತೀವಿ ಬತ್ತೀವಿ ಅಂತ ಸರ್ಕಾರದವ್ರು ಅವ್ರು ಕೊಡ್ಲಿಲ್ಲ, ಇವ್ರು ಕೊಡ್ಲಿಲ್ಲ. ಅವನ ಆಸರ ಇಟ್ಕೊಂಡು ಅವ್ನು ಮೋಸ ಮಾಡ್ಬಿಟ್ಟ ನಮ್ಗೆ. ಅರ್ಜಿ ಕೊಟ್ಟಿದ್ವಿ ಸ್ವಾಮಿ. ಬತ್ತವೆ ಬಂದಾಗ ಕೊಡ್ತೀವಿ ಅಂತ ಸರ್ಕಾರದವ್ರು ಹೇಳ್ತಾರೆ, ಪಂಚಾಯತ್. ಅದಕ್ಕೆ ಇವ್ರು ನಮ್ಮ ಆಸರ ಕೊಟ್ರೆ ಇವ್ನು ಕೊಡ್ಲಿಲ್ಲ, ಇವ್ನು ಮೋಸ ಮಾಡ್ಬಿಟ್ಟೆ. ನಾವು ಆಸರ ಇಸ್ಕೊಳ್ಳೋನು. ಹಣ ಕಳೆದುಕೊಂಡು ನಿರ್ಗತಿಕರಾದ ಒಬ್ಬ ಫಲಾನುಭವಿಯ ನೋಟ್ ಬರೆದು ತಮ್ಮ ಮನೆಯ ಬಳಿಗೆ ಪೆಟ್ರೋಲ್ ಸುರಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ನಮಗೆ ಮನೆ ನಿರ್ಮಾಣ ಮಾಡಿಕೊಡಿ, ಇನ್ನೆಷ್ಟು ವರ್ಷಗಳ ಕಾಲ ನಾವು ಹೀಗೆ ಇದೇ ಗುಡಿಸಲು ಮತ್ತು ಎಂಚಿನ ಮನೆಯಲ್ಲಿ ಇರಬೇಕು ಎನ್ನುವ ಪ್ರಶ್ನೆಯನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ. NGO ಅಂತ ಒಂದು ಟೆಸ್ಟ್ ಮಾಡಿದ್ದಾರೆ, ಒಂದು ಗ್ರೂಪ್ ಮಾಡಿದ್ದಾರೆ. ಈಗ ನ್ಯಾಚುರಲ್ ಟೆಸ್ಟ್ ಅಂತ ಮಾಡಿದ್ದಾರೆ. ಹಾವೇರಿಯಿಂದ ಅನಂತನಾರಾಯಣ್ ಯಲಬುರ್ಗಿ ಅಂತ ಇವ್ರು ಪಾವಗಡಕ್ಕೆ ಬಂದಿದ್ರು. ಇವ್ರು ಮಾಸ್ಟ್ರಿಗೇನೋ ಹೇಳಿದ್ರಂತೆ. ಹೇಳಿದರೆ ಅವರು ಈ ಥರ 6,000 ಮನೆ ಕಟ್ಟಿದರೆ ಒಂದು ಮನೆ ಕೊಡ್ತೀವಿ, ಮನೆಗಾಗೋ ಮೆಟೀರಿಯಲ್ ಎಲ್ಲ ಕೊಡ್ತೀವಿ ಅಂತ ಅವ್ರು ಹೇಳಿದ್ರಂತೆ. ಬಿಡು, ಕಮ್ಮಿ ರೇಟಲ್ಲಿ ಕೊಡ್ತಾರೆ ಬಿಡು ಅಂತ ನಾವೆಲ್ಲರೂ ಸೇರಿಕೊಂಡು 6,000ಕ್ಕೆ ಎಷ್ಟೊಂದು ಮೆಟೀರಿಯಲ್ ಕೊಡ್ತಾರೆ ಬಿಡು, ಬೇಗ ಮನೆ ಆಗುತ್ತವೆ ಅಂತ ನಾವು ಕೊಟ್ಬಿಟ್ಟು 6,000 ಒಬ್ಬೊಬ್ಬರು ಮನೆಗೆ ಅಂತ 120 ಮನೆಗಳಿಗೆಲ್ಲ ಅಮೌಂಟ್ ವಸೂಲು ಮಾಡಿ ಫೋನ್ಪೇ ಆದಿನಾರಾಯಣ ಅಂತ ಯಲಬುರ್ಗಿ ಅವ್ರಿಗೆ ಫೋನ್ಪೇ ಮಾಡಿದ್ವಿ. ನಮ್ಮ ಫೋನಿಂದಲೇ 3 ಲಕ್ಷ ಫೋನ್ಪೇ ಮಾಡಿದ್ವಿ. ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀವಿ. ಗೃಹಲಕ್ಷ್ಮಿ ಇವೆಲ್ಲ ಸ್ಕೀಮ್ಗಳೆಲ್ಲ ಹೋಗೋರಿಗೆ ಯಾವ ಮನೆಗಳು ಬರಲ್ಲ ಅಂತ ಹೇಳಿದ್ರು. ಬಂದರೆ ಅರ್ಜಿಗಳು ಕೊಟ್ಟಿದ್ದೀವಿ. ಅವರು GPS ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ, ಕೊಡಲಿಲ್ಲ. ಇದು ಅವ್ರ ಮನೆ ಪಂಚಾಯತ್ ಅವ್ರ ಮನೆ ಕೊಟ್ಟಿಲ್ಲ ಅಂತ ಹೇಳಿ ನೀವು ಟ್ರಸ್ಟ್ ಮೇಲೆ ಕೊಟ್ಟಿದ್ದೀವಿ. ಏನೋ ಅರ್ಜೆಂಟ್ ಆಗುತ್ತಲ್ಲ, ಇಷ್ಟೊಂದು ಅವ್ರ ಪಂಚಾಯತಿಂದ 1.5 ಲಕ್ಷ ಕೊಡ್ತಾರೆ, ಇದರಿಂದ 6 ಲಕ್ಷ ಮೆಟೀರಿಯಲ್ ಬರುತ್ತಲ್ಲ ಅಂತ ನಾವೇನೋ ಆಸೆ ಬಿಟ್ಟು ಕಟ್ಟಿಬಿಟ್ಟು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ವಂಚಿತರ ಗುಂಪು ಹಾವೇರಿಯಲ್ಲಿ ಸೈಬರ್ ಕ್ರೈಂ ವಿಭಾಗಕ್ಕೆ ದೂರು ನೀಡಲು ಪ್ರಯತ್ನಿಸಿದ್ರು. ತುಮಕೂರಿನಲ್ಲಿ ದೂರು ದಾಖಲಿಸಬೇಕೆಂದು ಅಧಿಕಾರಿಗಳು ಸೂಚಿಸಿದರೆಂದು ತಿಳಿದು ಬಂದಿದೆ. ನಂದೇ ಮನೆ ಇದು. ಮನೆಯಲ್ದ ಎಲ್ಲ ಸೀಟ್ ಉಳಿಸ್ಕೊಂಡು ನಾನು ಈ ಸೀಟ್ ಹಾಕೊಂಡಿದ್ದೀನಿ. ಪುನಃ ನಂಗೆ ಕೇಳೋ ಗ್ಯಾತಿ ಇಲ್ಲ, ಕಡುಬಡವ ನಾನು. ನಮ್ಗೆ ಗ್ಯಾತಿ ಇಲ್ಲ ಸ್ವಾಮಿ. ಏನೋ ಮನೆ ಕೊಡ್ತಾರೆ ಅಂತ ನಾವು ಏನೋ ಎಲ್ಲರ ಮಧ್ಯೆ ಕೇಳಿ ನಾವು ಏನೋ 6,000 ಕೊಟ್ಟಿದ್ದೀವಿ. ಗೌರ್ಮೆಂಟ್ ಮನೆ ಆಗೋದು ಲೇಟು, ಇದು ಗ್ರೀನ್ ಬರ್ತೈತೆ ಅಂತ ಕ್ಯಾರು ಕೊಟ್ಟಿದ್ದೀವಿ. ಏನೋ ಕೊಡ್ತಾರಂತ ಒಂದು ಆಸೆಗೆ. ನೋಡಿ ಸ್ವಾಮಿ, ನಮ್ಮ ಮನೆ ಇಂಥದ್ದು. ಪುನಃ ಮನೆಯಲ್ಲ, ಕೇಳೋ ಮನೆಯಲ್ಲ ನಮಗೆ. ತಂಗಿಯಮ್ಮ ಮನೆ ಇಲ್ಲ ನಮಗೆ, ಏನೋ ಬರ್ತೈತೆ ಗೌರ್ಮೆಂಟ್ ಬಂದಿಲ್ಲ ಅಂತ ಕಟ್ಟಿದ್ವಿ ದುಡ್ಡು. ಇಲ್ಲಿ ಪಾಯ ಹಾಕ್ತಿದ್ವಿ, ಸೈಡ್ ಐತೆ ಕಟ್ಕೊಂಬ ಅಂತ. ನಾ 2 ಮಕ್ಕಳು 2 ಸೊಸೆಯರು, ನಾವು ಒಂದು 3 ಎಲ್ಲ ಒಂದೇ ಮನೆಗಿತ್ತು.
ಸೀಟ್ಲು ಹಾಕೊಂಡಿದ್ವಿ, ಒಂದಿಷ್ಟು ಐತೆ ಮನೆ ಅಷ್ಟೇ. ಏನ್ ಕೆಲಸ ఇద్దరు పెళ్లి చేసాను, మనకు సేరలేదు. మేము దాంట్లో చేసుకొని వరుస చేసుకొని తినేది ఇట్లా తిని ఊరికే ఉంటాం సార్. నాకు సేరలేదు, పెట్టుకొని రాక ఇల్లు ఛాన్స్ కాక మేము 6,000 కట్టుకున్నాము. 6,000 కట్టినా